ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ್ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ ತತಃ ಪದಂ ತತ್ಪರಿಮಾರ್ಗಿತವ್ಯಂ. ಇಲ್ಲಿ ತತಃ ತದ ನಂತರ ಬಂದ ವಿಸರ್ಗದ ಉಚ್ಚಾರಣೆ ಮಹಾಪ್ರಾಣ ಫ ಅರ್ಧದಷ್ಟು. ತತಃ ಪದನ್ ಪದನ್ ಅನುನಾಸಿಕ ನ. ತತ್ ಪರಿಮಾರ್ಗಿತವ್ಯಂ ತತ್ ಪರಿಮಾರ್ಗಿತವ್ಯಂ. ತದ ಮೇಲೆ ಆಘಾತ ಇದೆ. ತತ್ ಪರಿಮಾರ್ಗಿ ಮಾ ದೀರ್ಘ. ತವ್ಯಂ ತದ ನಂತರ ವಕ್ಕೆ ಯದ ಅಡಿವಿತ್ತು. ಆನಂತರ ಅನುನಾಸಿಕ ಯದ ಉಚ್ಚಾರಣೆ. ತವ್ಯಂ ಅಲ್ಲ, ತವ್ಯಂ. ಯಸ್ಮಿನ್ ಗತಾನ್ ನಿವರ್ತಂತಿ ಭೂಯಃ. ಯಸ್ಮಿನ್ ಯದ ಮೇಲೆ ಆಘಾತ ಇದೆ. ಯಸ್ಮಿನ್ ಗತಾನ್ ಗತಾ ದೀರ್ಘ ಅನಂತರ ನ ರಸ್ವಾಕ್ಷರ. ಆದ್ರಿಂದ ಮುಂದಿನ ಶಬ್ದವನ್ನು ಜೋಡಿಸಿ ಹೇಳುವ. ಯಸ್ಮಿನ್ ಗತಾನ್ ನಿವರ್ತಂತಿ ಭೂಯಃ. ನಿವರ್ತಂತಿ ಭೂಯಃ. ಭೂ ಇಲ್ಲಿ ಮಹಾಪ್ರಾಣ ಯ ಹ್ರಸ್ವಾಕ್ಷರಕ್ಕೆ ವಿಸರ್ಗ. ಮುಂದಿನ ಚರಣ ನೋಡುವ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ತಮೇವ ಚಾದ್ಯಂ. ಚಾದ್ಯಂ ಚಾದ ಮೇಲೆ ಆಘಾತ ಇದೆ. ಚಾದ್ಯಂ ಪುರುಷಂ ಪ್ರಪದ್ಯೆ. ಪ್ರಪದ್ಯೆ ಪದ ಮೇಲೆ ಆಘಾತ ಇದೆ. ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ. ಯತಃ ಯತ ತದ ನಂತರ ಬಂದ ವಿಸರ್ಗದ ಉಚ್ಚಾರಣೆ ಮಹಾಪ್ರಾಣ ಪ ಅರ್ಧದಷ್ಟು. ಹಾಗೆ ಮುಂದೆ ಪ್ರವೃತ್ತಿ. ಪ್ರವೃತ್ತಿ ಇಲ್ಲಿ ತಕ್ಕೆ ತದ ಒತ್ತು ಹಾಗೂ ಅಲ್ಲಿ ವಿಸರ್ಗದ ಉಚ್ಚಾರಣೆ ಮಹಾಪ್ರಾಣ ಪ ಅರ್ಧದಷ್ಟು. ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ. ಪ್ರಸೃತಾ ಪುರಾಣಿ ನೀ ದೀರ್ಘ. ಪೂರ್ಣ ಶ್ಲೋಕ ಕೇಳಿ. ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ್ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ. ನಿರ್ಮಾನಮೋಹ ಜಿತಸಂಗದೋಷ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನಿರ್ಮಾನಮೋಹ ಜಿತಸಂಗದೋಷ. ನಿರ್ಮಾಣ ಮೋಹ ಇಲ್ಲಿ ನಿರ್ಮಾಣದ ಉಚ್ಚಾರಣ ಅಲ್ಲ ನ. ನಿರ್ಮಾಣ ನಿರ್ಮಾಣ ಮೋಹ ದೀರ್ಘ. ಜಿತಸಂಗದೋಷ ದೋಷ ಷಟ್ಕೋನದ ಶದ ಉಚ್ಚಾರಣೆ. ಮುಂದೆ ಅಧ್ಯಾತ್ಮನಿತ್ಯ ಅಧ್ಯಾತ್ಮ ನಿತ್ಯ ದೀರ್ಘ ನಿತ್ಯ ತಕ್ಕೆ ಯದ ಒತ್ತು ನಿತ್ಯ. ವಿನಿವೃತ್ತ ಕಾಮಾಹ ವಿನಿವೃತ್ತ ಕಾಮಾಹ ಮಾ ದೀರ್ಘ ಆನಂತರ ವಿಸರ್ಗದ ಉಚ್ಚಾರಣೆ. ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೇರ್. ದ್ವಂದ್ವೈರ್ವಿಮುಕ್ತ ದ್ವಂದ್ವೈ ಇಲ್ಲಿ ದ್ವಂದ್ವೈ ದೇಗೆ ವ ಹಾಗೂ ಐ ಉಚ್ಚಾರಣೆ ಒತ್ತು ಆನಂತರ ವಿಗೆ ಅರ್ಕ ಒತ್ತು. ಆದ್ದರಿಂದ ದ್ವಂದ್ವೈರ್ವಿ ದ್ವಂದ್ವೈರ್ವಿಮುಕ್ತ ವಿಮುಕ್ತ ಅದು ದ್ವಂದ್ವೈರ್ ವಿಮುಕ್ತ ಅಂತ ಓದಬೇಕು.
ಮುಕ್ತಾದ ನಂತರ ಬರುವ ವಿಸರ್ಗದ ಉಚ್ಚಾರಣೆ ಸದಂತೆ. ವಿಮುಕ್ತಾ ಸುಖ ದುಃಖ, ಮುಂದೆ ಸುಖ ದುಃಖ ಶಬ್ದ ಆದ ಕಾರಣ ವಿಮುಕ್ತಾ ಸುಖ ದುಃಖ, ಎರಡು ಖ ಮಹಾಪ್ರಾಣ, ಸುಖ ದುಃಖ. ಸಂಜ್ಞೇರ್ ಜೇಗೆ ಜ್ಞದ ಒತ್ತು ಹಾಗೂ ಐ ಒತ್ತು. ಸಂಜ್ಞೇರ್ ಇಲ್ಲಿ ವಿಸರ್ಗದ ಉಚ್ಚಾರಣೆ ರದಂತೆ. ಸಂಜ್ಞೇರ್ ಗಚ್ಚಂತ್ಯ ಗಚ್ಚಂತ್ಯ, ಚಕ್ಕೆ ಅಲ್ಪಪ್ರಾಣ ಚಕ್ಕೆ ಮಹಾಪ್ರಾಣ ಛದ ಒತ್ತು. ಗಚ್ಚಂತ್ಯ ಮೂಢಾಫ್ ಮೂಢಾಫ್. ಇಲ್ಲಿ ಸಹ ವಿಸರ್ಗದ ಉಚ್ಚಾರಣೆ ಫದಂತ ಕೇಳಿಸಬೇಕು. ಬಾಯಿಂದ ನಿಶ್ವಾಸ ಮಾಡಿ ತುಟಿ ಮುಚ್ಚಿ ಮುಂದೆ ಪದ ಶಬ್ದವನ್ನು ನಾವು ಹೇಳುವಾಗ ಅದು ಫದ ಹಾಗೆ ಕೇಳಿಸ್ತದೆ. ಗಚ್ಚಂತ್ಯ ಮೂಢಾಫ್ ಪದಮವ್ಯಯಂತತ್. ಪದಮವ್ಯಯನ್ ಅನುಸ್ವಾರ ನ. ಪದಮವ್ಯಯನ್ ತತ್ ತತ್ ಅಷ್ಟೇ. ಪೂರ್ಣ ಶ್ಲೋಕ. ನಿರ್ಮಾನಮೋಹ ಜಿತಸಂಗದೋಷ ಅಧ್ಯಾತ್ಮನಿತ್ಯ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾ ಸುಖದುಃಖ ಸಂಜ್ಞೇರ್ ಗಚ್ಚಂತ್ಯಮೂಢಾಃ ಪದಮವ್ಯಯಂತತ್. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತದ್ಭಾಸಯತೆ ಸೂರ್ಯೋ ನ ತದ್ಭಾಸಯತೆ ಸೂರ್ಯೋ ತದ್ಭಾಸಯತೆ. ದಾ ದೀರ್ಘ ಅದಕ್ಕೆ ಮಹಾಪ್ರಾಣ ಭದ ಒತ್ತು. ನ ತದ್ಭಾಸಯತೆ ಸೂರ್ಯೋ. ಸೂರ್ಯೋ ದೀರ್ಘ ಅದಕ್ಕೆ ಯೋಗೆ ಅರ್ಕ ಒತ್ತಿದೆ. ನ ಶಶಾಂಕೋ ನ ಪಾವಕಃ. ಇಲ್ಲಿ ಎರಡೂ ಕಡೆಯೂ ನ ಹ್ರಸ್ವನ, ಆದ್ದರಿಂದ ಮುಂದಿನ ಶಬ್ದವನ್ನು ಕೂಡಲೇ ಉಚ್ಚಾರಣೆ ಮಾಡಬೇಕು. ನ ಶಶಾಂಕೋ ನ ಪಾವಕಃ ಈ ಥರ. ಶಶಾಂಕೋ ದೀರ್ಘ, ನ ಪಾವಕಃ ವಿಸರ್ಗ ಇದೆ. ಅಲ್ಪ ಹ್ರಸ್ವಕ್ಕೆ ವಿಸರ್ಗ ಇದೆ. ಯದ್ಗತ್ವಾ ಯದ್ಗತ್ವಾ ನ ನಿವರ್ತಂತೆ. ಇಲ್ಲಿ ಸಹ ನ ಹ್ರಸ್ವವೇ. ಯದ್ಗತ್ವಾ ದೀರ್ಘ, ನ ನಿವರ್ತಂತೆ ತದ್ಧಾಮ. ದಾ ದೀರ್ಘದ ಅಲ್ಪಪ್ರಾಣ ಅದಕ್ಕೆ ಮಹಾಪ್ರಾಣದ ಒತ್ತು. ತದ್ಧಾಮ ಪರಮಂ ಮಮ. ಪರಮಂ ಮಮ. ಪೂರ್ಣ ಶ್ಲೋಕ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.